ಈ ಶೀರ್ಷಿಕೆಯನ್ನು ನೋಡಿ ಏನನ್ಸುತ್ತೆ? ಬ್ರಾಹ್ಮಣರಿಗೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ಇಲ್ಲ, ಮುಸ್ಲಿಮರಿಗೆ 3 ಸ್ಥಾನ ಅಂದರೆ ಏನು? ಬ್ರಾಹ್ಮಣರನ್ನು ಹೋಲಿಸಬೇಕಾದದ್ದು ಯಾರಿಗೆ? ಮುಸ್ಲಿಮರಿಗ? ಮುಸ್ಲಿಮರದ್ದು ಪ್ರತ್ಯೇಕ ಧರ್ಮ, ಬ್ರಾಹ್ಮಣ ಅನ್ನೋದು ಪ್ರತ್ಯೇಕ ಧರ್ಮವ? ಶೀರ್ಷಿಕೆ ಕೊಡೋರಿಗೆ ಧರ್ಮ ಮತ್ತು ವರ್ಣದ ವ್ಯತ್ಯಾಸವೇ ಗೊತ್ತಿಲ್ವಾ? ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳಿವೆ. ದಲಿತರಿಗೆ 10 ಸ್ಥಾನ, ಬ್ರಾಹ್ಮಣರಿಗೆ 0 ಎಂದು ಯಾಕೆ ಈ ಪತ್ರಿಕೆ ಶೀರ್ಷಿಕೆ ಕೊಡಲಿಲ್ಲ? ಲಿಂಗಾಯತರಿಗೆ 8, ಬ್ರಾಹ್ಮಣರಿಗೆ 0 ಎಂದು ಯಾಕೆ ಕೊಡಲಿಲ್ಲ? OBCಗಳಿಗೆ 11, ಬ್ರಾಹ್ಮಣರಿಗೆ 0 ಎಂದು ಯಾಕೆ ಕೊಡಲಿಲ್ಲ? ಅಥವಾ ಹಿಂದೂಗಳಿಗೆ 29, ಮುಸ್ಲಿಮರಿಗೆ ಬರೇ 3 ಎಂದು ಯಾಕೆ ಶೀರ್ಷಿಕೆ ಕೊಡಲಿಲ್ಲ? ಬ್ರಾಹ್ಮಣ ಎಂಬುದು ಪ್ರತ್ಯೇಕ ಧರ್ಮ ಅಲ್ಲ, ಇಸ್ಲಾಂ ಎಂಬುದು ಪ್ರತ್ಯೇಕ ಧರ್ಮ. ಹೋಲಿಕೆ ಮಾಡೋದಿದ್ರೆ ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮದ ನಡುವೆ ಹೋಲಿಕೆ ಮಾಡಬೇಕಿತ್ತು. ಹಿಂದೂಗಳಿಗೆ 29 ಆದರೆ ಮುಸ್ಲಿಮರಿಗೆ ಬರೇ 3 ಸ್ಥಾನ ಎಂದು ಹೇಳಬೇಕಿತ್ತು. ಅದು ಬಿಟ್ಟು ಮುಸ್ಲಿಮರಿಗೆ 3, ಬ್ರಾಹ್ಮಣರಿಗೆ 0 ಅಂದರೆ ತಕ್ಷಣಕ್ಕೆ ಅದು ಓದುಗರ ಮೇಲೆ ಬೀರುವ ಪರಿಣಾಮ ಎಂಥದ್ದು? ಈ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನು ಓಲೈಕೆ ಮಾಡ್ತಾ ಇದೆ, ಮುಸ್ಲಿಮರಿಗೆ ಬಾಚಿ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡ್ತಾ ಇದೆ. ಆದರೆ ಹಿಂದೂಗಳಿಗೆ ಸ್ಥಾನವನ್ನೇ ಕೊಡ್ತಾ ಇಲ್ಲ, ಬ್ರಾಹ್ಮಣರನ್ನು ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ. ಹಿಂದೂಗಳ ಹಿತಕ್ಕಿಂತ ಈ ಸರ್ಕಾರಕ್ಕೆ ಮುಸ್ಲಿಮರ ಹಿತವೇ ಮುಖ್ಯ ಎಂಬೆಲ್ಲ ಭಾವನೆ ತಕ್ಷಣಕ್ಕೆ ಓರ್ವ ಓದುಗನಲ್ಲಿ ಮೂಡಿದರೆ ಅದಕ್ಕೆ ಯಾರು ಹೊಣೆ? ರಿಜ್ವಾನ್ ಅರ್ಷದ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ Allah and my mother solemnly affirm that I will bear true faith and allegiance to the Constitution of India. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಇಂಥ ಶೀರ್ಷಿಕೆ ಆಕಸ್ಮಿಕವಲ್ಲ. ಮುಸ್ಲಿಮರನ್ನು ಈ ದೇಶದ ಬಹುಸಂಖ್ಯಾತರು ದ್ವೇಷಿಸುವಂತೆ ಮಾಡೋದಕ್ಕೆ ಪೂರಕವಾದ ನರೇಟಿವ್ಗಳನ್ನು ಕಾಲಕಾಲಕ್ಕೆ ಸೃಷ್ಟಿಸುತ್ತಾ ಬರಲಾಗಿದೆ. ಅವರು ಮುಸ್ಲಿಮರಾದರೂ ಬಹಳ ಒಳ್ಳೆಯವರು, ಅವರು ಮುಸ್ಲಿಂ ಆದರೂ ಪಾಕಿಸ್ತಾನವನ್ನು ಬೆಂಬಲಿಸಲ್ಲ, ಅವರು ಮುಸ್ಲಿಂ ಆದರೂ ಎಷ್ಟು ಚಂದ ಕನ್ನಡ ಮಾತಾಡ್ತಾರೆ, ಅವರು ಮುಸ್ಲಿಂ ಆದರೂ ದೇಶಭಕ್ತಿ ಉಳ್ಳವರಾಗಿದ್ದಾರೆ, ಅವರು ಮುಸ್ಲಿಂ ಆದರೂ ಸಸ್ಯಾಹಾರ ಸೇವಿಸ್ತಾರೆ, ಅವರು ಮುಸ್ಲಿಂ ಆದರೂ ಸಂಸ್ಕೃತ ಕಲಿತಾರೆ, ಅವರು ಮುಸ್ಲಿಂ ಆದರೂ ಪ್ರಾಮಾಣಿಕರಾಗಿದ್ದಾರೆ. ಇಂತಹ ಮಾತುಗಳನ್ನು ನೀವು ಆಗಾಗ ಕೇಳಿಯೇ ಇರ್ತೀರಿ. ಹೀಗೆ ಹೇಳೋರೆಲ್ಲ ಕೆಟ್ಟವರಲ್ಲ, ಮುಸ್ಲಿಮರನ್ನು ದ್ವೇಷಿಸುವವರು ಅಲ್ಲ. ಅಚಾನಕ್ಕಾಗಿ ಇಂಥ ಮಾತುಗಳು ಅವರ ಮಾತಿನ ನಡುವೆ ಬರ್ತಾ ಇರ್ತವೆ. ಮುಸ್ಲಿಮರಂದರೆ ಕೆಟ್ಟವರು, ಮುಸ್ಲಿಮರಂದರೆ ಕನ್ನಡ ಮಾತಾಡಲು ಬರದವರು, ಮುಸ್ಲಿಮರಂದರೆ ಸಸ್ಯಾಹಾರ ಸೇವಿಸದವರು, ಅವರ ಅಪ್ರಾಮಾಣಿಕರು ಇತ್ಯಾದಿಗಳನ್ನು ಜನರ ತಲೆಗೆ ತುಂಬುತ್ತಾ ಬರಲಾಗಿದೆ. ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು TV ಚಾನೆಲ್ಗಳಲ್ಲಿ ನಮಗೆ ಗೊತ್ತೇ ಇಲ್ಲದಂತೆ ಇಂತಹ ನರೇಟಿವ್ಗಳನ್ನು ಪದೇ ಪ್ರಸಾರ ಮಾಡಲಾಗ್ತಾ ಇದೆ. ಕೊರೋನಾದ ಸಮಯದಲ್ಲೂ ಇಂಥದ್ದೇ ನರೇಟಿವ್ಗಳನ್ನು ಪತ್ರಿಕೆಗಳು ಮತ್ತು ಚಾನೆಲ್ಗಳು ಧಾರಾಳವಾಗಿ ಬಳಸಿದವು. ತಬ್ಲೀಗಿ ವೈರಸ್ ಎಂದೇ TV ಚಾನೆಲ್ಗಳು ಬರೆದವು. ಈ ಬಗ್ಗೆ 2020ರಲ್ಲಿ ಒಂದು ವರದಿಯೂ ಬಂತು. ಕನ್ನಡ ಪತ್ರಿಕೆಗಳು, TV ಚಾನೆಲ್ಗಳು ಮತ್ತು ಡಿಜಿಟಲ್ ಮೀಡಿಯಾಗಳು ಹೇಗೆ ಕೊರೋನಾ ಕಾಲದಲ್ಲಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿ ವರದಿ ಪ್ರಕಟಿಸಿದವು ಎಂಬುದನ್ನು ಆ ವರದಿಯಲ್ಲಿ ಹೇಳಲಾಗಿತ್ತು. ಈ ವರದಿಯನ್ನು ದಿ ವೈರ್ ಜಾಲತಾಣ ಪ್ರಕಟಿಸಿತು. ರಾಜ್ಯದ ಜನಸಂಖ್ಯೆಯಲ್ಲಿ ಮುಸ್ಲಿಮರೇ ನಂಬರ್ 1 ಎಂಬ ಶೀರ್ಷಿಕೆಯಲ್ಲಿ ಕಳೆದ ಜೂನ್ ತಿಂಗಳಲ್ಲಿ ಸುದ್ದಿ ಪ್ರಕಟವಾಗಿರುವುದು ನಿಮಗೂ ಗೊತ್ತಿರಬಹುದು. ಮಧುಸೂದನ್ ನಾಯ್ಕ್ ಅವರ ನೇತೃತ್ವದ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ಅದರಲ್ಲಿ ಮುಸ್ಲಿಮರ ಜನಸಂಖ್ಯೆ ಸುಮಾರು 80 ಲಕ್ಷ ಇದೆ ಎಂದು ಹೇಳಲಾಗಿತ್ತು. ಇದನ್ನೇ ಪತ್ರಿಕೆಗಳು ಶೀರ್ಷಿಕೆಗೆ ಬಳಸಿಕೊಂಡವು. ಆದರೆ ಇದೇ ವರದಿಯಲ್ಲಿ ಲಿಂಗಾಯತರ ಜನಸಂಖ್ಯೆ 65 ಲಕ್ಷ ಎಂದಿತ್ತು, ಒಕ್ಕಲಿಗರ ಜನಸಂಖ್ಯೆ 60 ಲಕ್ಷ ಎಂದಿತ್ತು, ಕುರುಬರ ಜನಸಂಖ್ಯೆ 45 ಲಕ್ಷ ಎಂದು ದಾಖಲಾಗಿತ್ತು. ಇಲ್ಲಿ ಹಿಂದೂಗಳನ್ನು ಬೇರೆ ಜಾತಿ ಆಧಾರದಲ್ಲಿ ವಿಂಗಡಿಸಿ ಜನಸಂಖ್ಯೆಯನ್ನು ತೋರಿಸಿದರೆ ಮುಸ್ಲಿಂ ಜನಸಂಖ್ಯೆಯನ್ನು ಒಂದು ಧರ್ಮವಾಗಿ ಒಟ್ಟಾಗಿ ತೋರಿಸಲಾಗಿತ್ತು. ಆದರೆ ಶೀರ್ಷಿಕೆಯನ್ನು ನೋಡುವಾಗ ಒಮ್ಮೆ ಯಾರೇ ಆಗಲಿ ದಂಗಾಗಬಹುದು. ಈ ರಾಜ್ಯವನ್ನು ಮುಸ್ಲಿಮರು ಕಬಳಿಸಿ ಬಿಟ್ಟಿದ್ದಾರೆ ಎಂದು ಅಂದುಕೊಳ್ಳುವ ರೀತಿಯಲ್ಲಿ ಶೀರ್ಷಿಕೆಯನ್ನು ಕೊಡಲಾಗಿದೆ. ಒಂದು ವೇಳೆ 6 ಕೋಟಿ ಕನ್ನಡಿಗರಲ್ಲಿ ಮುಸ್ಲಿಮರ ಜನಸಂಖ್ಯೆ ಬರೇ 80 ಲಕ್ಷ ಎಂಬ ಶೀರ್ಷಿಕೆ ಬರ್ತಾ ಇದ್ದರೆ ಅದರ ಪರಿಣಾಮ ಹೇಗಿರ್ತಾ ಇತ್ತು? ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ದೇಶದ್ರೋಹಿ, ಪಾಕಿಸ್ತಾನಿ, ಅರ್ಬನ್ ನಕ್ಸಲ್, ಆಂಟಿ ನ್ಯಾಷನಲ್ ಇತ್ಯಾದಿ ಪದಗಳನ್ನು ನೀವು ಕೇಳಿಯೇ ಇರ್ತೀರಿ. ಕೆಲವರು ಆಗಾಗ ಇಂತಹ ಪದಗಳನ್ನು ಹೇಳ್ತಾನೆ ಇರ್ತಾರೆ. ಇದೆಲ್ಲ ಸುಮ್ಮನೆ ಅಲ್ಲ, ಇಂತಹ ಪದಗಳನ್ನು ನಮ್ಮ ಮೀಡಿಯಾಗಳು ಪದೇ ಪ್ರಸಾರ ಮಾಡಿವೆ.
ಆ್ಯಂಕರ್ಗಳು ಇಂತಹ ಪದಗಳನ್ನು ಮತ್ತೆ ಮತ್ತೆ ಉರಹೊಡೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಪದಗಳು ಪದೇ ಪದೇ ಪುನರಾವರ್ತನೆಯಾಗಿವೆ. ಹೀಗೆ ಆಗ್ತಾ ಆಗ್ತಾ ಜನರ ಬಾಯಲ್ಲೂ ಇಂತಹ ಪದಗಳು ಶಾಶ್ವತವಾಗಿ ಉಳಿದುಕೊಳ್ಳತೊಡಗಿವೆ. ಅದರ ಫಲಿತಾಂಶವೇ ಬಾಯಿ ತೆರೆದರೆ ಲವ್ ಜಿಹಾದ್ ಅನ್ನೋದು, ಆ್ಯಂಟಿ ನ್ಯಾಷನಲ್ ಅನ್ನೋದು, ದೇಶದ್ರೋಹಿ ಅನ್ನೋದು, ಪಾಕಿಸ್ತಾನಕ್ಕೆ ಹೋಗಿ ಅನ್ನೋದು. ಇವೆಲ್ಲ ಅಚಾನಕ್ಕಾಗಿ ಬಾಯಲ್ಲಿ ಬರುವಷ್ಟು ಇಂತಹ ಪದಗಳನ್ನು ಬಳಸಿ ಬಳಸಿ ಮಾಮೂಲುಗೊಳಿಸಲಾಗಿದೆ. ಇದರಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ದೊಡ್ಡದು. ಬ್ರಾಹ್ಮಣರಿಗೆ ಶೂನ್ಯ, ಮುಸ್ಲಿಮರಿಗೆ 3 ಸ್ಥಾನ ಎಂಬ ಈ ಶೀರ್ಷಿಕೆ ಕೂಡ ಇಂಥದ್ದೇ ನರೇಟಿವ್ನ ಒಂದು ಭಾಗ. ಇದನ್ನು ಓದಿದ ಕೆಲವರಲ್ಲಾದರೂ DKಶಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಎಂಬ ಭಾವನೆ ಖಂಡಿತ ಬಂದೇ ಬರುತ್ತೆ. ಇಂಥವರು ಯಾರೆಲ್ಲಾದರೂ ಮಾತಾಡುವಾಗ ಬ್ರಾಹ್ಮಣರಿಗೆ ಸ್ಥಾನ ಸಿಗದಿರುವುದನ್ನೇ ಹಿಂದೂಗಳಿಗಾದ ಅನ್ಯಾಯ ಎಂದು ಹೇಳ್ತಾರೆ. ಹಾಗೆ ನರೇಟಿವ್ ಬಿಲ್ಡ್ ಆಗುತ್ತಾ ಹೋಗುತ್ತೆ. ಮುಸ್ಲಿಮರು ಹಿಂದೂಗಳ ವಿರೋಧಿ ಎಂಬ ಭಾವನೆ ಸೃಷ್ಟಿ ಆಗಿರುವುದರ ಹಿಂದೆ ಮಾಧ್ಯಮಗಳ ಇಂತಹ ಜಾಣ ನರೇಟಿವ್ಗಳ ಪಾತ್ರ ಬಹಳ ದೊಡ್ಡದಿದೆ.